ಬೀದರ್ನಲ್ಲಿ ಭಗವಂತ ಖೂಬಾಗೆ ಸ್ಥಳೀಯ 4 ಜನ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದು ಪಾಟೀಲ್, ಶರಣು ಸಲಗಾರ್, ಪ್ರಭು ಚವ್ಹಾಣ್, ಶೈಲೇಂದ್ರ ಬೆಲ್ದಾಳೆ ಸೇರಿ ಪ್ರಮುಖ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ್ನಲ್ಲಿ ಭಗವಂತ ಖೂಬಾಗೆ ಇರುವಂತಹ ವಿರೋಧ ಇದು. ಸಿದ್ದು ಪಾಟೀಲ್, ಪ್ರಭು ಚವ್ಹಾಣ್ ಇನ್ನುಳಿದಂತೆ ಸ್ಥಳೀಯ ಕಾರ್ಯಕರ್ತರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲವರು ಖೂಬಾ ಪರವಾಗಿಯೂ ಇದ್ದಾರೆ. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ರಾಜೇಂದ್ರ ವರ್ಮಾ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಖೂಬಾ ಬಿಟ್ರೆ ಬಿಜೆಪಿಗೆ ಇಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯಾಗ್ತಾ ಇದೆ. ಈ ಪರ ವಿರೋಧದ ನಡುವೆ ಹೈಕಮಾಂಡ್ ಯಾರ ಪರವಾಗಿ ಹಾಗಿದ್ರೆ ತನ್ನ ನಿರ್ಣಯವನ್ನ ಕೊಡುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಭಗವಂತ ಖೂಬಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯ ನಾಯಕರು. ಬಿಎಸ್ವೈ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದರ ನಡುವೆ ಕೆಲವರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಭಗವಂತ ಖೂಬಾ ಅವರಿಗೆ ಬೀದರ್ನ ಲೋಕಸಭಾ ಟಿಕೆಟ್ ಈ ಬಾರಿ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. 4 ಶಾಸಕರ ವಿರೋಧ ವ್ಯಕ್ತ ಆಗ್ತಾ ಇದೆ. ಪ್ರಭು ಚವ್ಹಾಣ್, ಶರಣು ಸಲಗಾರ್, ಸಿದ್ದು ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ ಜೊತೆಗೆ ಸ್ಥಳೀಯ ಕಾರ್ಯಕರ್ತರು ಎಲ್ಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ನಿಜಕ್ಕೂ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಹೇಗಾಗುತ್ತೆ ಅನ್ನೋದೇ ಈಗ ಸದ್ಯದ ಕುತೂಹಲವಾಗಿದೆ. 8 ಕ್ಷೇತ್ರಗಳ ವಿಚಾರದ ಬಗ್ಗೆ ನಾವೇನು ಈವರೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಎಲ್ಲಾ ಭಾಗಗಳಲ್ಲೂ ಕೂಡ ಒಂದಷ್ಟು ಜನ ಪರವಾಗಿದ್ದಾರೆ, ಒಂದಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಿದ್ರೆ ಏನ್ ಲೆಕ್ಕಾಚಾರ? RSS ನಾಯಕರು ಏನ್ ಹೇಳ್ತಾರೆ, ಸ್ಥಳೀಯರು ಏನ್ ಹೇಳ್ತಿದ್ದಾರೆ, ಯಡಿಯೂರಪ್ಪ ಏನ್ ಹೇಳ್ತಾರೆ, ಜೊತೆಗೆ ಸರ್ವೆ ಏನ್ ಹೇಳುತ್ತೆ? ಎಲ್ಲ ಮಾನದಂಡಗಳು ಕೂಡ ಇಲ್ಲಿ ವರ್ಕೌಟ್ ಆಗುತ್ತಾ? ಹೈಕಮಾಂಡ್ಗೆ ತಲೆನೋವಾಗಿದೆಯಾ ಈ ಕ್ಷೇತ್ರಗಳು? ಯಾವ ರೀತಿಯಾದಂತಹ ಚರ್ಚೆ ಕೇಳಿ ಬರ್ತಾ ಇದೆ? ಪ್ರತಿಮಾ, ಮೊನ್ನೆ 2 ದಿನಗಳ ಕಾಲ ದೆಹಲಿಯಲ್ಲಿ ಸಭೆಯನ್ನು ನಡೆಸಲಾಗಿದೆ. ಅಮಿತ್ ಶಾ ಅವರಿದ್ರು, JP ನಡ್ಡಾ ಅವರು ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರಾದಂತ BS ಯಡಿಯೂರಪ್ಪ, ಅದೇ ರೀತಿ ವಿಜಯೇಂದ್ರ ಸೇರಿದಂತೆ ಬೊಮ್ಮಾಯಿ, ಅಶೋಕ್ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ಎಲ್ಲೆಲ್ಲಿ ಒಂದಿಷ್ಟು ಗೊಂದಲಗಳಿದೆ, ಅಥವಾ ಯಾರು ಸ್ವಲ್ಪ ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಕ್ಷೇತ್ರದಿಂದ ದೂರ ಇದ್ರು ಅಂತವ್ರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು, ಜೊತೆಗೆ ಯಾರೆಲ್ಲ ಹೊಸಬರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡಲಾಗಿದೆ. ಸಹಜವಾಗಿ ಕೆಲವು ನಾಯಕರು, ಕೆಲವರ ಪರ, ಯಡಿಯೂರಪ್ಪನವರು, ಇನ್ನೂ ಹಾಲಿ ಸಂಸದರ ಪರ, ಈ ರೀತಿ ಮಾತುಗಳನ್ನ ಕೂಡ ಸಭೆಯಲ್ಲಿ ಆಡಿರುವಂತ ಮಾಹಿತಿಗಳು ನಮಗೆ ಬಂದಿದ್ದಾವೆ. ಪ್ರಮುಖವಾಗಿ ಬೆಂಗಳೂರು ಉತ್ತರಕ್ಕೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ ಅನ್ನುವಂತ ಮಾತುಗಳನ್ನ BS ಯಡಿಯೂರಪ್ಪನವರು ಹೇಳಿದ್ರೆ, ಮತ್ತು ವಿಜಯೇಂದ್ರ ಅವರು ಬೇರೆ ಹೆಸರುಗಳನ್ನ ಇರ್ಬೋದು, ಅಥವಾ ಹೈಕಮಾಂಡ್ ತಲೆಯಲ್ಲಿ ಬೇರೆ ಹೆಸರುಗಳಿರ್ಬೋದು, ಈ ಎಲ್ಲ ಹೆಸರುಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ. ಅದೇ ರೀತಿ ಉತ್ತರ ಕನ್ನಡಕ್ಕೆ ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ಇಷ್ಟು ದಿನಗಳ ಕಾಲ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ, ಅವ್ರಿಗೆ ಟಿಕೆಟ್ ಕೊಟ್ರೆ ಹೇಗೆ, ಕೊಡದೇ ಇದ್ರೆ ಹೇಗೆ, ಯಾರೆಲ್ಲ ಆಕಾಂಕ್ಷಿತರಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಆಗುವಂತ ಲಾಭಗಳೇನು, ಕೊಡದೇ ಇದ್ರೆ ಆಗುವಂತ ನಷ್ಟ ಏನು, ಈ ಎಲ್ಲ ಮಾಹಿತಿಗಳನ್ನ ರಾಜ್ಯ ನಾಯಕರು ಬಹಳ ಸವಿವರವಾಗಿ ಕೇಂದ್ರ ನಾಯಕರ ಮುಂದೆ ಇಟ್ಟಿದ್ದಾರೆ. ಆದ್ರೆ ಅಂತಿಮವಾದ ತೀರ್ಮಾನವನ್ನ ಅನಂತಕುಮಾರ್ ಹೆಗಡೆ ಅವರ ವಿಚಾರದಲ್ಲಿ ಬಹುತೇಕ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳಿ ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ. ಅದೇ ರೀತಿ ನೀವು ಕಟೀಲ್ ವಿಚಾರಕ್ಕೆ ಬರೋದಾದ್ರೆ, ಮಂಗಳೂರಲ್ಲಿ ಅದೇ ರೀತಿ ಚರ್ಚೆಗಳಾಗಿದ್ದಾವೆ. ಬ್ರಿಜೇಶ್ ಚೌಟಾ ಕೂಡ ಆಕಾಂಕ್ಷಿಗಳಾಗಿದ್ರು, ಅವರ ಹೆಸರು ಕೂಡ ಸಭೆಯಲ್ಲಿ ಚರ್ಚೆಗೆ ಬಂದಿದ್ದಾವೆ. ಕಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನುವಂತ ಒಂದು ಮಾತನ್ನ ಕೋರ್ ಕಮಿಟಿಯಲ್ಲಿ BS ಯಡಿಯೂರಪ್ಪನವರು ಬಹಳ ಬಲವಾಗಿ ಹೇಳಿದ್ರು. ಆದ್ರೆ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಆಗುವಾಗ ಇಬ್ಬರು ನಾಯಕರುಗಳ ಬಗ್ಗೆ, ಅಲ್ಲಿ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಆದ್ರೆ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಕಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೋ ಕೊಡಲ್ಲ ಅನ್ನುವಂತ ಚರ್ಚೆಗಳು ಹೇಗಾಗ್ತಾ ಇದಾವೆ. ಅಂತಿಮವಾಗಿ ಕಟೀಲ್ ಅವರಿಗೆ ಟಿಕೆಟ್ ಸಿಗತ್ತೋ ಸಿಗಲ್ವೋ ಅನ್ನೋದ್ರನ್ನ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ. ಯಾಕೆಂದ್ರೆ ಅಂತಿಮವಾದ ತೀರ್ಮಾನಗಳು ಯಾವ ಕ್ಷೇತ್ರದಲ್ಲಿಯೂ ಆಗ್ಲಿಲ್ಲ. ಹಾಗೆ ನೀವು ಭಗವಂತ ಖೂಬಾಗೆ, ಸಹಜವಾಗಿ ಭಗವಂತ ಖೂಬಾ ಬೀದರ್ನಲ್ಲಿ ಅಲ್ಲಿಯ ಸ್ವಪಕ್ಷೀಯ ಶಾಸಕರುಗಳ ವಿರೋಧವನ್ನ ಕಟ್ಕೊಂಡಿದ್ರು, ಬಹಿರಂಗವಾಗಿ ಕಾದಾಟವನ್ನ ಮಾಡ್ಕೊಂಡಿದ್ರು. ಸಹಜವಾಗಿ ಮೊನ್ನೆಯೂ ಕೂಡ ಇಂಟ್ರೆಸ್ಟಿಂಗ್ ಅಂದ್ರೆ BS ಯಡಿಯೂರಪ್ಪನವರು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಅವ್ರ ಬಗ್ಗೆ ಬೇಡ ಹೇಳುವಂತ ಮಾತುಗಳನ್ನ ಹೇಳಿದ್ರು, ಮತ್ತು ಕೇಂದ್ರ ನಾಯಕರುಗಳ ಮುಂದೆಯೂ ಕೂಡ ತಮ್ಮ ಅಭಿಪ್ರಾಯವನ್ನ BS ಯಡಿಯೂರಪ್ಪನವರು ಕೋರ್ ಕಮಿಟಿಯಲ್ಲಿ ಇಟ್ಟಿದ್ರು. ಅದೇ ಮಾಹಿತಿಯನ್ನು ಕೇಂದ್ರ ನಾಯಕರ ಮುಂದೆ ಕೂಡ ಇಟ್ಟಿದ್ದಾರೆ ಅನ್ನುವಂತ ವರ್ತಮಾನಗಳು ಈಗ ದೆಹಲಿಯಿಂದ ಬರ್ತಾ ಇರುವಂತದ್ದು. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಪ್ರತಿಮಾ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರ, ಅಲ್ಲಿ ಒಂದು ರೀತಿ ಅಭಿಯಾನಗಳು ಶುರುವಾಗಿದ್ದಾವೆ. ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂತ ಮಾತುಗಳನ್ನ ಕಾರ್ಯಕರ್ತರುಗಳು ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಮಾತುಗಳನ್ನ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅವರು ಕೇಂದ್ರದ ಮಿನಿಸ್ಟರ್ ಆಗಿದ್ದಾರೆ, ಹೀಗಾಗಿ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಕೊಡಬಾರ್ದು ಅನ್ನುವಂತ ತೀರ್ಮಾನವನ್ನ ಬಹುಶಃ ನರೇಂದ್ರ ಮೋದಿ ಅವರು ತೆಗೆದುಕೊಳ್ತಾರೆ. ಆದ್ರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ವಾದವನ್ನ BS ಯಡಿಯೂರಪ್ಪ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರವಿ ಶಿವರಾಮ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.